ಬದುಕಿ ಬಾ ಕಂದ ಅನ್ನುವಂಥ ಪರಿಸ್ಥಿತಿಗೆ ಮತ್ತೊಂದು ಘಟನೆ ನಡೆದೋಗ್ಬಿಟ್ಟಿದೆ. ಅದೇ ಬೋರ್ವೆಲ್ನ ಕಥೆ. ಆ ಬೋರ್ವೆಲ್ನಲ್ಲಿ ಈಗ ಮಗು ಸಿಕ್ಕಾಕೊಂಡಿರುವಂತಹ ಒಂದು ಘಟನೆ ನಡೆದೋಗ್ಬಿಟ್ಟಿದೆ. ಸೊ ಕೊಳವೆ ಬಾವಿಗೆ 2 ವರ್ಷದ ಬಾಲಕ ಬಿದ್ದೋಗಿರೋದು. ಆಟವಾಡ್ತಾ ಇದ್ದಾಗ ಆಯ ತಪ್ಪಿ ಕೊಳವೆ ಬಾವಿಗೆ ಬಾಲಕ ಬಿದ್ದಿದ್ದಾನೆ. ಸಾತ್ವಿಕ್ ಮುಜುಗೊಂಡ ಅಂತ ಹೇಳಿ ಬಾವಿಗೆ ಬಿದ್ದಂತಹ ಬಾಲಕ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದ ಜಮೀನಿನಲ್ಲಿ ನಡೆದಿರುವಂತಹ ಘಟನೆ ಇದು. ವಿಜಯಪುರದಲ್ಲಿ ಆಗಿರುವಂತಹ ಘಟನೆ. ಸೊ ಈ ಪರಿಸ್ಥಿತಿಗೆ ಹೋಗಿದೆ ಈಗ. ಇಂಥ ಘಟನೆಗಳು ಹಿಂದೆ ಆದಂಥ ಸಂದರ್ಭದಲ್ಲಿ ಈ ಕೊಳವೆ ಬಾವಿಗಳನ್ನೆಲ್ಲ ಮುಚ್ಚಬೇಕು ಅಂತ ಆದೇಶ ಹೊರಡಿಸಿದ್ರು. ಬಟ್ ಹಲವು ಕಡೆಗಳಲ್ಲಿ ನಾನು ಹಾಗೆ ಬಿಟ್ಟಿದ್ದಾರೆ ನೋಡಿ. ಅಲ್ಲಿ 2 ವರ್ಷದ ಮಗು ಒಳಗಡೆಗೆ ಸಿಕ್ಕಾಕೊಂಡಿದೆ. ಈಗ ಬಿಸಿಲಿನ ಧಗೆ ಕೂಡ ಇರುತ್ತೆ. ತಂಪಿದ್ದಾಗ ಒಂಚೂರಾದರೂ ಗಾಳಿ ಏನೋ ಇರುತ್ತೆ, ಬಟ್ ಬಿಸಿಲಿದ್ದಾಗ ಹವೆ ಜಾಸ್ತಿ, ಉಸಿರಾಡೋದು ಬಹಳ ಕಷ್ಟ. ಈಗ ಅದಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಸಾತ್ವಿಕ್ ಮುಜುಗೊಂಡ ಬದುಕಿ ಬಾ ಕಂದ ಅಂತ ಹೇಳಿ ಈಗ ಬೇಡಿಕೊಳ್ಳುವಂಥ ಪರಿಸ್ಥಿತಿಗೆ ಮಗದೊಮ್ಮೆ ರಾಜ್ಯ ಬಂದು ತಲುಪಿದೆ. ಇಂಥ ಅನೇಕ ಘಟನೆಗಳನ್ನು ನೋಡಾಗ್ಬಿಟ್ಟಿದೆ. ಹೇಗೆ ಪರಿಸ್ಥಿತಿ ಇರುತ್ತೆ ಇವುಗಳೆಲ್ಲ ಮುಚ್ಚಿ ಅಂತ ಹೇಳಿ ಜವಾಬ್ದಾರಿಗಳಿರಬೇಕು. ಅವುಗಳನ್ನೆಲ್ಲ ಕೊಳವೆ ಬಾವಿಗಳನ್ನು ತೋರಿಸಿದಂಥವ್ರು ಅಲ್ಲಿ ನೀರು ಸಿಗಲಿಲ್ಲ ಅಂದ ತಕ್ಷಣ ಕೊಳವೆ ಬಾವಿಗಳನ್ನು ಹಾಗೆ ಬಿಟ್ಟುಬಿಡ್ತಾರೆ, ನನ್ನ ಕೆಲಸ ಮುಗಿದೋಯ್ತು ಅಂಥೇಳಿ. ಅಲ್ಲಿ ಇನ್ಯಾವುದೋ ಮಗು ಸಿಕ್ಕಾಕೊಳ್ಳುತ್ತೋ ಇನ್ನೇನೋ ಆಗುತ್ತೆ ಅನ್ನುವಂಥ ಕನಿಷ್ಠ ಪ್ರಜ್ಞೆಯೂ ಕೂಡ ಇರೋದಿಲ್ಲ. ಅದಕ್ಕೆ ಯಾಕೆ ಖರ್ಚು ಮಾಡಬೇಕು ಮುಚ್ಚಕ್ಕೆ ಅನ್ನುವಂಥ ಮಾತುಗಳು ತುಂಬ ಬರುತ್ತೆ. ಖರ್ಚು ಮಾಡದೇ ಇದ್ದರೆ ಈಗ ನೋಡಿ ಇಂಥ ಪರಿಸ್ಥಿತಿಗಳು ಹೋಗುತ್ತೆ. ಇದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದ ಜಮೀನಿನಲ್ಲಿ ಆಗಿರುವಂಥ ಘಟನೆ ಇದು. ಆಟ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ 2 ವರ್ಷದ ಮಗು ಹೋಗಿ ಬಿದ್ದಿದೆ. ಬಿಸಿಲಿನ ಧಗೆ ಇರುವಂಥ ವಿಜಯಪುರದಲ್ಲಿ ಈ ಮಗು ಈಗ ಎಷ್ಟು ಅಡಿ ಆಳಕ್ಕೆ ಹೋಗಿದೆ ಅನ್ನೋದ್ರ ಬಗ್ಗೆ ಈಗ ನೋಡ್ತಾ ಇದ್ದಾರೆ. ತುಂಬ ಆಳಕ್ಕೆ ಹೋಗ್ಬಿಟ್ರೆ ಬಹಳ ಕಷ್ಟ. ಬಿಸಿಲಿರುತ್ತೆ, ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ. ಗಾಳಿ ಆಕ್ಸಿಜನನ್ನು ಸಪ್ಲೈ ಮಾಡಬೇಕು. ಬಿದ್ದಾಗ ಮಣ್ಣು ಹೇಗೆ ಬಿದ್ದಿರುತ್ತೋ ಏನಾಗುತ್ತೋ ಭಾಳ ಕಷ್ಟ. ಅದಕ್ಕೆ ಈಗ ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ. ನಾವು ಕೂಡ ಬೇಡಿಕೊಳ್ಳೋದು ಒಂದೇ, ಬದುಕಿ ಬಾ ಕಂದ ಅಂತ. ನನ್ನ ಸಹೋದ್ಯೋಗಿ ಪುರುಷೋತ್ತಮ್ ಕುಲಕರ್ಣಿ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುರುಷೋತ್ತಮ್, ಯಾವ ಪರಿಸ್ಥಿತಿಯಲ್ಲಿದೆ ಮಗು ಈಗ? ಹೇಗೆ ಏನೆಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ? ಎಷ್ಟು ಆಳದಲ್ಲಿ ಮಗು ಸಿಕ್ಕಾಕೊಂಡಿದೆ? ಏನಾದರೂ ಮಾಹಿತಿಗಳು ಬರ್ತಾ ಇದೆಯಾ? ಅರುಣ್, ಏನಂದ್ರೆ ಮೊದಲೇದಾಗಿ ಏನಂತಂದ್ರೆ ಏನು ಘಟನೆ ನಡೆದಿದೆ, ಕೊಳವೆ ಬಾವಿಲಿ ಬಿದ್ದಂತ ಏನು ಮಗು ಬಿದ್ದೆ, ಇದು 2 ವರ್ಷದ ಮಗು ಆಗಿದೆ. ಸಾತ್ವಿಕ್ ಅನ್ನೋ ಹೆಸರಿನ ಮಗು ಆಗಿದೆ. ಇನ್ನು ಏನು ಅಂತಂದ್ರೆ ಆಟವಾಡ್ತಾ ಇದ್ದಾಗ ಸಂಜೆ ಈ ರೀತಿ ಒಂದು ಘಟನೆ ನಡೆದಿದೆ. ಇನ್ನು ಸಂಜೆಯಿಂದಲೇ ಇದೇನು ಘಟನೆ ಆದ ನಂತರ ತಮ್ಮ ಓನ್ ಜಮೀನು ಅಂದ್ರೆ ಏನು ಸಾತ್ವಿಕ್ ಅವರ ತಂದೆ ಸತೀಶ್ ಇದ್ದಾರೆ ಅವ್ರ ಜಮೀನಲ್ಲೇ ಈ ರೀತಿ ಒಂದು ಘಟನೆ ನಡೆದಿದೆ. ಇದರ ಹಿನ್ನೆಲೆಯಲ್ಲಿ ಅಂತ ಈಗ ಸಂಪೂರ್ಣವಾಗಿ ಒಂದು JCB ಈ ಸದ್ಯಕ್ಕೆ ಸ್ಥಳಕ್ಕೂ ಕೂಡ ದೌಡಾಯಿಸಿದೆ ಮತ್ತು ಪೊಲೀಸರು ಸೇರಿದಂತೆ ಅಗ್ನಿಶಾಮಕ ದಳದ್ದು ಕೂಡ ದೌಡಾಯಿಸಿದ್ದಾರೆ. ಎಲ್ಲರೂ ಕೂಡ ಕಾರ್ಯಾಚರಣೆಗೆ ಈಗ ಮುಂದಾಗಿದ್ದಾರೆ. ಇನ್ನು ನಮಗಿರುವಂತಹ ಮಾಹಿತಿ ಪ್ರಕಾರ ಏನು ಅಂತಂದ್ರೆ 400 ಮೀಟರ್ ಅಡಿವರೆಗೂ ಏನು ಅಂತಂದ್ರೆ ಅದನ್ನ ಅಗೆಯಲಾಗಿತ್ತು. ತದನಂತರ 400 ಮೀಟರ್ ಏನು ಅದನ್ನ ಅಗೆಯಲಾಗಿದೆ. ಅಲ್ಲಿ ನೀರು ಬರಲಾರದ ಕಾರಣಕ್ಕಾಗಿ ಆ ಕೊಳವೆ ಬಾವಿನ ಮುಚ್ಚಿದೆ. ಅದೇ ರೀತಿ ಹೊರ ಹಾಗೆ ತೆಗೆದಿದ್ದಿತ್ತು. ಆ ಒಂದು ತೆಗೆದಂತ ಏನು ಓಪನ್ ಆಗಿತ್ತು ಕೊಳವೆ ಬಾವಿ, ಅದರಲ್ಲಿ ಈಗ ಮಗು ಬಿದ್ದೆ ಕೂಡ ಮಾಹಿತಿ ಇದೆ. ಇನ್ನು ಸದ್ಯಕ್ಕೆ ಏನು ಸ್ಥಳೀಯರು ಹೇಳೋ ಪ್ರಕಾರ ಏನು ಅಂತಂದ್ರೆ ಒಂದು 16 ಫೀಟ್ಗೆ ಮಗು ಸಿಕ್ಕಾಕೊಂಡಿರ್ಬೇಕು ಅನ್ನೋದು ಕೂಡ ಸಾಧ್ಯತೆ ಇದನ್ನು ಕೂಡ ಒಂದು ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ಏನು ಅಂತಂದ್ರೆ ಏನು ಕೊಳವೆ ಬಾವಿ ಇದೆ ಅದು ಸುತ್ತಮುತ್ತಲು ಅಗಿಲಿಕ್ಕೆ ಒಂದು ಏನು ಮಣ್ಣನ್ನು ತೆಗಿಲಿಕ್ಕೆ ಸುತ್ತಮುತ್ತಲು ತೆಗಿಲಿಕ್ಕೆ ಈಗ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸ್ಥಳಕ್ಕೆ ಏನು ಜಿಲ್ಲಾಧಿಕಾರಿಗಳು ಸೇರಿದಂತೆ ಜಿಲ್ಲಾ ವರಿಷ್ಠಾಧಿಕಾರಿಗಳು ಸೇರಿದಂತೆ ತಾಲೂಕಾ ಏನು ಆಡಳಿತ ಇದೆ ಎಲ್ಲರೂ ಕೂಡ ತಹಸೀಲ್ದಾರ್ ಸೇರಿದಂತೆ ಎಲ್ಲರೂ ಕೂಡ ಭೇಟಿ ನೀಡಲಿಕ್ಕೆ ಮುಂದಾಗಿದ್ದಾರೆ. ಈ ಸದ್ಯಕ್ಕೆ ತಹಸೀಲ್ದಾರ್ ಅವರು ಕೂಡ ಭೇಟಿ ನೀಡಿದ್ದಾರೆ. ಯಾವ ರೀತಿ ಕಾರ್ಯಾಚರಣೆ ನಡೆಸಬೇಕು ಅನ್ನೋದು ಕೂಡ ಅದ್ರ ಬಗ್ಗೆ ಒಂದು ತಂತ್ರ ಇಟ್ಕೊಳ್ಳೋದ್ರ ಜೊತೆಗೆ ಏನು ಅಂತಂದ್ರೆ ಮಾಹಿತಿ ಕೂಡ ಕಲೆ ಹಾಕ್ತಾ ಇದ್ದಾರೆ ಯಾವ ರೀತಿ ಘಟನೆ ನಡೆದಿದೆ ಅಂತ ಹೇಳಿ. ಇದ್ರ ಮಂತ್ರ ಏನು ಅಂತಂದ್ರೆ ಈಗ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದ ನಂತರ ಕಾರ್ಯಾಚರಣೆ ಮುಂದೆ ಯಾವ ರೀತಿ ಸ್ವರೂಪ ಮಾಡಬೇಕು ಅನ್ನೋದನ್ನು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಅರುಣ್, ಓಕೆ, ವಿಜಯಪುರದಲ್ಲಿ ಬಿಸಿಲಿನ ಧಗೆ ತುಂಬ ಹೆಚ್ಚಾಗಿರುತ್ತೆ ಪುರುಷೋತ್ತಮ್. ಈಗ ಆ ಸಂದರ್ಭದಲ್ಲಿ ಮಣ್ಣಿನ ಅಡಿಗೆ 16 ಅಡಿಯಲ್ಲ 2-3 ಅಡಿ ಕೆಳಗಡೆಗೆ ಹೋದ್ರೂ ಉಸಿರಾಡೋದು ಕಷ್ಟ ಆಗುತ್ತೆ, ಹಬೆ ಜಾಸ್ತಿ ಆಗ್ಬಿಡುತ್ತೆ. ಸೊ ಈ ಸಂದರ್ಭದಲ್ಲಿ ಮಗುವಿಗೆ ಆಕ್ಸಿಜನನ್ನು ಪೂರೈಕೆ ಮಾಡೋಕ್ಕೆ ಏನಾದರೂ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ? ಮುಖ್ಯವಾಗಿ ಬೇಕಾಗಿರೋದು ಅದನ್ನು ಸಪ್ಲೈ ಮಾಡ್ತಾ ಇದ್ದಾರಾ ಹೇಗೆ? ಖಂಡಿತ. ಯಾಕಂದ್ರೆ ಪ್ರಮುಖವಾಗಿ ಏನು ಅಂತಂದ್ರೆ ಮಗು ಎಷ್ಟೇ ಅಡಿಯಲ್ಲಿದ್ರು ಕೂಡ ಅದಕ್ಕೆ ಆಕ್ಸಿಜನ್ ಸಪ್ಲೈ ಮಾಡಿದ್ರೆ ಕಾರ್ಯಾಚರಣೆ ನಡೆಯುವವರೆಗೂ ಕೂಡ ಮಗುವನ್ನು ನಾವು ರಕ್ಷಣೆ ಮಾಡ್ಲಿಕ್ಕೆ ಆಗುತ್ತೆ. ಅದೇ ಕಾರಣಕ್ಕಾಗಿ ಏನಂದ್ರೆ ಆಕ್ಸಿಜನ್ ಇದುವರೆಗೂ ಕೊಟ್ಟಿಲ್ಲ. ಅದು ಆಕ್ಸಿಜನ್ ಕೊಡ್ಲಿಕ್ಕೆ ಈಗ ಏನಂತಂದ್ರೆ ಪ್ರಯತ್ನ ಶುರು ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ವ್ಯವಸ್ಥೆ ಕೂಡ ಮಾಡ್ಕೊಳ್ಳಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಏನಂತಂದ್ರೆ ವಿಜಯಪುರದಲ್ಲಿ ಇದು 3ನೇ ಘಟನೆ ಅಂತ ಹೇಳ್ಬೋದು. ಯಾಕಂದ್ರೆ 2009ರಲ್ಲಿ ಕೂಡ ಇದೇ ರೀತಿ ಘಟನೆ ನಡೆದಿತ್ತು, 2014ರಲ್ಲಿ ಕೂಡ ನಡೆದಿತ್ತು. ಇದೀಗ ಮತ್ತೆ ಈ ರೀತಿ ಘಟನೆ ನಡೆದಿದೆ. ಇನ್ನು ವಿಶೇಷವಾಗಿ ಏನಂತ ನೀವು ಹೇಳಿದಾಗ ಏನಾದ್ರು ಅಂತಂದ್ರೆ ಏನು ಕೊಳವೆ ಬಾವಿ ಇರುತ್ತೆ ಮೊದಲನೇದಾಗಿ ಏನಂದ್ರೆ ಬಿಸಿಲಿನ ತಾಪ ಏನಿದೆ
ಏನಿದೆ ಅಂತಂದರೆ 40 ಡಿಗ್ರಿ ಸೆಲ್ಸಿಯಸ್ವರೆಗೆ ವಿಜಯಪುರದಲ್ಲಿ ಒಂದು ಆಗಿದೆ ಅಂತ ಹೇಳ್ಬೋದು. ಈ ನಿಟ್ಟಲ್ಲಿ ಹೆಚ್ಚಿನ ಒಂದು ಡಿಗ್ರಿ ಸೆಲ್ಸಿಯಸ್ ಏನಂದರೆ ತಾಪಮಾನ ಏನು ಅಂತಂದರೆ ಈ ಪ್ರಮುಖವಾಗಿ ವಿಜಯಪುರ ಜಿಲ್ಲೆಯಲ್ಲೇ ಇಂಡಿ ತಾಲೂಕಿನಲ್ಲಿ ಇರ್ತದೆ. ಅಂಥದ್ರಲ್ಲಿ ಮಗು ಯಾವ ರೀತಿಯಲ್ಲಿ ಉಸಿರಾಟಕ್ಕೆ ಬೇಕಾದಂಥ ಪ್ರಮುಖವಾಗಿದ್ದು ಅಂದರೆ ಆಕ್ಸಿಜನ್ ಕೊಡೋದು. ಅದಕ್ಕೆ ಆಕ್ಸಿಜನ್ ಮೊದಲನೇದಾಗಿ ಕೊಟ್ಟು ತದನಂತರ ಈ ರೀತಿ ಕಾರ್ಯಾಚರಣೆ ಮಾಡಲಿಕ್ಕೆ ಕೂಡ ಈಗ ವ್ಯವಸ್ಥೆನ ಮಾಡ್ಕೊಳ್ಳಾಗ್ತಾ ಇದೆ. 16 ಅಡಿಯಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ.